ನಮೋ ಹನುಮತೆ ನಮಃ. ಆಂಜನೇಯ, ವಾಲಿ, ಸುಗ್ರೀವ ಎಲ್ಲರೂ ಕೂಡ ಒಂದೇ ಗುರುಕುಲದಲ್ಲಿ ಇದ್ದರು. ಆಂಜನೇಯ, ವಾಲಿ, ಸುಗ್ರೀವ ಇವರ ಪೈಕಿ ಆಂಜನೇಯ ಅನಂತ ಬಲ ಸಂಪನ್ನನಾಗಿದ್ದ. ಅಸಾಧ್ಯ ಚೇಷ್ಟೆ ಮಾಡ್ತಾ ಇದ್ದ. ಅವನ ಚೇಷ್ಟೆಗಳು ವಿಚಿತ್ರವಾಗಿರ್ತಾ ಇದ್ದವು. ಇದ್ದಕ್ಕಿದ್ದಂತೆ ತನ್ನ ಆಕಾರವನ್ನು ಹಿಗ್ಗಿಸಿಕೊಂಡು ಎಲ್ಲರನ್ನು ಕೂಡ ಹೆದರಿಸ್ತಾ ಇದ್ದ. ಸಣ್ಣ ಕಪಿಮರಿ ಥರ ಆಗಿಬಿಡ್ತಿದ್ದ, ಇಷ್ಟು ಮರಿ. ಕ್ಷಣ ಮಾತ್ರದಲ್ಲಿ ಆಕಾರವನ್ನು ಕುಗ್ಗಿಸಿಕೊಂಡು ಕಿಟಕಿಯ ತೂತಿನ ಮೂಲಕ ತೂರು ಹೋಗ್ತಾ ಇದ್ದ. ಸಣ್ಣ ಆ ಸೂಕ್ಷ್ಮ ರೂಪದಲ್ಲಿ ಮಹತ್ತರವಾದ ಮಹಾಕಾಯನಾಗಿ ಹೆದರಿಸ್ಬಿಟ್ಟು ಯಾರು ಹೆದರಿಸ್ತಾ ಇದ್ದಾರೆ, ಯಾರು ಇರ್ಬೋದು ಅನ್ನೋದ್ರೊಳಗಾಗಿ ಪುಟಾಣಿ ಕಪಿಮರಿ ಥರ ಆಗ್ಬಿಟ್ಟು ಹೊರಗೆ ಹೊರಟೋಗ್ಬಿಡೋನು ಕಿಟಕಿಯಿಂದ. ಹೋಮಪಾತ್ರೆಗಳನ್ನು ತೊಳೆದುಕೊಂಡು ಬಾ ಅಂತನ್ಬಿಟ್ಟು ಏನಾದರೂ ಹೇಳಿದ್ರೆ ಅವನ ಬಾಲಕ್ಕೆ ಅವೆಲ್ಲ ನೆಗ್ಗೋ ಅಂದರೆ ಅವನ ಬಲ ಇದೆ ನೋಡಿ, ಅವನ ಬಾಲದಲ್ಲಿ ಹೊಡಿತಾ ಇದ್ದಂಥ ಪಾತ್ರೆಗಳನ್ನೆಲ್ಲ, ಹೋಮ ಪಾತ್ರೆಗಳನ್ನು ನೋಡಿದ್ರೆ ಇರುತ್ತವೋ ಅವೆಲ್ಲ ತಗ್ನುಗ್ಗಿ ಬಿಡ್ತಾ ಇತ್ತು. ಅವನೊಂದು ಬಲ ಅಂಥದ್ದು. ಆ ಪಾತ್ರೆಗಳನ್ನು ಉಜ್ಜಕ್ಕೆ ಹೋದರೆ ಒಂದೂ ಇರ್ತಾ ಇರಲಿಲ್ವಂತೆ. ಅದು ಅಷ್ಟು ಜೋರಾಗಿ ಉಜ್ಜೋನಂತೆ, ಅಷ್ಟು ಬಲ ಅಂತೆ. ಕಮ್ಮಿ ಮಾಡೋಕ್ಕೆ ಆಗ್ತಾ ಇಲ್ವಂತೆ. ಸುಮ್ಮನೆ ಆವಾಗವಾಗ ತಮಾಷೆಗೆ ಉಫ್ ಅನ್ನೋನಂತೆ. ಆವಾಗ ಉಫ್ ಅಂತ ಊದ್ಬಿಟ್ರೆ ಸಾಕು, ಮನೇಲಿರ್ತಕ್ಕಂಥ ನಮ್ಮ ಮನೇನೇ ಇಲ್ಲ, ಇನ್ನು ಎಲ್ಲೆಲ್ಲೋ ಇರ್ತಕ್ಕಂಥ ಅಗ್ನಿಹೋತ್ರ ಆರಿ ಹೋಗಿಬಿಡ್ತಾ ಇತ್ತಂತೆ. ಮಹಾತ್ಮರಿಗೆ, ಮಹರ್ಷಿಗಳಿಗೆ ಅಗ್ನಿಹೋತ್ರ ತಾನೇ ಮುಖ್ಯವಾಗಿರುವಂಥದ್ದು. ಎಲ್ಲ ಕಡೆನೂ ಊದ್ಬಿಡ್ತಾ ಇದ್ದಂತೆ. ಎಲ್ಲ ಅಗ್ನಿಹೋತ್ರಗಳೆಲ್ಲವೂ ಕೂಡ ನಾಶ ಆಗಿಬಿಡ್ತಾ ಇತ್ತು. ಕೆಲವು ಸಲ ಬೆಂಕಿ ಕಿಡಿಗಳೆದ್ದು ಆ ಮನೆಗಳೆಲ್ಲ ಪೂರ್ಣವಾದಂಥ ಸಣ್ಣ ಸಣ್ಣ ಗುಡಿಸಲುಗಳು ತಾನೆ ಎಲ್ಲ ಹತ್ಕೊಂಡು ಹೊರಟೋಗ್ತಾ ಇದ್ವಂತೆ. ಒಂದೊಂದು ಸಲ ಒಣಗಲು ಹರಿವಿರ್ತಕ್ಕಂಥ ಬಟ್ಟೆಗಳು ನೋಡಿ ಅವನ್ನೆಲ್ಲ ಹೋಗೋದು, ಆ ಬಟ್ಟೆಗಳನ್ನೆಲ್ಲ ಹರಿದು ಹಾಕ್ಬಿಡೋದು. ಸಹಪಾಠಿಗಳು ಅಳ್ತಾ ಇದ್ದರೆ ಅವರನ್ನು ನೋಡಿ ನಗ್ತಾ ಇದ್ದಂತೆ. ಯಾರು ನಗ್ತಾ ಇದ್ದಾರೋ ಅವ್ರನ್ನ ಅಳಿಸ್ತಾ ಇದ್ದಂತೆ, ಯಾರನ್ನ ಅಳಿಸ್ತಾ ಇದ್ದಾರೋ ಹಾಗೆ ಅಳುವಂಗೆ ಮಾಡ್ತಿದ್ದಂತೆ. ನೋಡಿ, ಇವನ ಚೇಷ್ಟೆಗಳನ್ನು ನೋಡಿ ಗುರುಗಳಿಗೆ ಕೋಪ ಬಂದರೂ ಕೂಡ ಶಿಕ್ಷಿಸೋದಕ್ಕೆ ಮಾತ್ರ ಕೈಗೆ ಸಿಗ್ತಾ ಇರಲಿಲ್ವಂಥವನು. ಕೋಪ ಬಂದು ಶಾಪ ಕೊಟ್ಟರೆ ಆ ಶಾಪವೂ ಅವನಿಗೆ ತಟ್ತಾ ಇರಲಿಲ್ವಂತೆ. ಅಂಜನಾ ಕೇಸರಿಯರಿಗೆ ಇವನ ಮೇಲೆ ಸದಾ ದೂರುಗಳು ಬರ್ತಾ ಇದ್ವಂತೆ. ಅವರು ಅವನನ್ನು ಉಪಾಯದಿಂದ, ಭಯದಿಂದ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದರಂತೆ. ನಾನಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದರಂತೆ. ಆದರೆ ಯಾವುದು ಕೂಡ ಒಂದು ವಿಚಾರ ಒಂದು ಸ್ವಲ್ಪವೂ ಕೂಡ ಪ್ರಯೋಜನ ಆಗ್ತಾ ಇರಲಿಲ್ಲ. ಅವನನ್ನು ಸಮಾಧಾನ ಮಾಡೋಕ್ಕೆ ಅವನನ್ನು ಯಾವ ರೀತಿಯಲ್ಲಿ ಕಟ್ಟಾಕಿದ್ರೂ ಇಲ್ಲ, ಕೂಡ ಹಾಕಿದ್ರೂ ಇಲ್ಲ. ಕೂಡ ಹಾಕ್ಬಿಟ್ರೆ ಹೊರಗಡೆ ಬಂದ್ಬಿಡ್ತಿದ್ದ ಬೇರೆ ಸೂಕ್ಷ್ಮ ರೂಪದಲ್ಲಿ. ಈ ಚಿಕ್ಕದ್ರಲ್ಲಿ ಕೂಡ ಹಾಕಿದ್ರೆ ದೊಡ್ಡವನಾಗೋಗ್ಬಿಡೋದು, ಒಡೆದೋಗ್ಬಿಡೋದು ಮನೆ, ಹಾಗಾಗ್ಬಿಡ್ತಿತ್ತು. ಇನ್ನು ಆಂಜನೇಯನಿಗೆ ಶಾಪ. ಈ ಚೇಷ್ಟೆಗಳಿಂದ ಏನಾಗ್ತದೆ ನೋಡಿ ಮುಂದೆ. ಬಾಲಾಂಜನೇಯನ ಚೇಷ್ಟೆಗಳನ್ನು ತಡಿಲಾರದೆ ಆ ತಪೋವನದಲ್ಲಿರ್ತಕ್ಕಂತಹ ಮುನಿಗಳೆಲ್ಲ ಸೇರಿ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದರು. ಇವನು ತುಂಬ ಬುದ್ಧಿವಂತ, ಆದರೆ ಇವನ ಮಿತಿಮೀರಿದ ಚೇಷ್ಟೆಯನ್ನು ಮಾತ್ರ ನಾವು ಸಹಿಸೋದಕ್ಕಾಗೋದಿಲ್ಲ. ಆದರೆ ಇವನಿಗೆ ಅನೇಕ ವರಗಳ ಬಲ ಇರುವುದರಿಂದ ನಾವು ಶಾಪ ಕೊಟ್ಟರೂ ಕೂಡ ಅದು ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಇವನಿಗೆ ಶಾಪ ಕೊಡುವುದಕ್ಕೆ ಬದಲಾಗಿ ಇವನ ಶಕ್ತಿಯನ್ನು ಹತೋಟಿಯಲ್ಲಿರ್ತಕ್ಕಂಥ ಉಪಾಯವನ್ನು ಕಂಡುಹಿಡಿಯತಕ್ಕಂಥದ್ದೇ ಒಳ್ಳೆಯದು ಅಂದ್ಕೊಂಡ್ಬಿಟ್ರು. ಒಂದು ದಿನ ಆ ಮುನಿಗಳೆಲ್ಲ ಸೇರಿ ಆಂಜನೇಯನನ್ನು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹೀಗೆ ಹೇಳ್ತಾರೆ, ಮಗು, ನೀನು ತುಂಬ ಒಳ್ಳೆಯ ಹುಡುಗ, ನಿನ್ನ ಹತ್ತಿರ ಅಪಾರವಾದ ಬಲ ಇದೆ, ಶಕ್ತಿಯೂ ಇದೆ. ಆದರೆ ಅದರಿಂದ ನಮಗೆ ಅಪಕಾರ ಆಗ್ತದೆ ಅಂತಕ್ಕಂಥದ್ದನ್ನು ನೀನು ಗಮನಿಸ್ತಾ ಇಲ್ಲ ಪ್ರಭು. ಮಗು, ಕ್ಷಣ ಕ್ಷಣಕ್ಕೂ ನಿನ್ನ ಶಕ್ತಿ ನಿನಗೆ ಜ್ಞಾಪಕಕ್ಕೆ ಬರ್ತಾ ಇರತಕ್ಕಂಥದ್ದೇ.
ಬರತಕ್ಕಂಥದ್ದೇ ನಿನ್ನ ಈ ಚೇಷ್ಟೆಗಳಿಗೆ ಕಾರಣ ಆಗಿಬಿಟ್ಟಿದೆ ಅಯ್ಯ. ಆದ್ದರಿಂದ ಈ ಕ್ಷಣದಿಂದ ನಿನ್ನ ಶಕ್ತಿಗಳನ್ನು ನೀನು ಮರೆತು ಹೋಗುವಂತಾಗಲಿ. ಓಂ ನಮೋ ಹನುಮತೆ ನಮಃ. ಮುಂದೆ ನೋಡೋಣ ಏನಾಗತ್ತೆ ಅಂತ.